ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ವ್ಲಾಗ್ಸ್ನ ಎಲ್ಲರಿಗೂ ವೆಲ್ಕಮ್. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನಲ್ಲಿ ನಮ್ಮ ಮಗಳು ಏನು ಮಾಡ್ಯಾಳ, ಡೈರಿ ಮಾಡಿದ್ಲು. ನಿನ್ನೆ ಸ್ವಲ್ಪ ತೋರಿಸಿದ್ದೇನೆ, ಮಾಡೋದು ಅರ್ಧ ಆಗಿತ್ತು. ಅದು ಇವತ್ತು ಫುಲ್ ಕಂಪ್ಲೀಟ್ ಮಾಡ್ಯಾಳ. ನಿನ್ನೆ ಮಾಡಿದ್ದೆಲ್ಲ ಬ್ಲಾಗ್ನಲ್ಲಿ ತಗೊಂಡಿದ್ದೆ. ಹಾಗಾಗಿ ಈಗ ಮಗಳದು ಶೇರ್ ಮಾಡ್ತೀನಿ ರೀ ನಾನು, ಯಾವ ಥರ ಮಾಡ್ಯಾಳ. ಇವತ್ತು ನಾನು ರೆಸಿಪಿ ಏನು ಮಾಡಿಲ್ಲ, ಭಾಳ ಬೇಜಾರಾಗಿತ್ತು. ಹೌದಲ್ಲ ಮೇಡಮ್? ಮಮ್ಮಿ ಇವತ್ತಾಯ್ತಲ್ಲ, ಎಲ್ಲಾರು ಮೇಡಮ್ ಗೇಮ್ ಆಡ್ಸಿದ್ರೆ ನೀವು ಟೆಸ್ಟ್ ಇದ್ವು ಮಕ್ಕಳದು. ಟೆಸ್ಟ್ ಆಗಿಂದ ಲಾಸ್ಟ್ ಪಿರಿಯಡ್ಗೆ ಖಾಲಿ ಪಿರಿಯಡ್ ಇತ್ತಲ್ಲ, ಹಾಫ್ ಆನ್ ಅವರ್ ಇತ್ತಲ್ಲ, ಅವಾಗ ಬರೀ ಆಟ ಆಡ್ಸಾರಂತೆ. ಈ ಥರ ಇದ್ರೆ ಭಾಳ ಖುಷಿ. ಖಾಲಿ ಟೈಮ್ನಾಗ ಏನು ಮಾಡ್ಸಲ್ಲ ಮೇಡಮ್ ಅವರು. ಬೇರೆ ಬೇರೆ ಸಬ್ಜೆಕ್ಟ್ ಓದಿಸ್ತಾರ. ಹಿಂಗಾದ್ರೆ ಪ್ರೀಡ್ಗೆ ಕಳಿಸ್ತಾರ ಮೇಡಮ್. ಹೌದೇನು? ಆಯ್ತು, ಹಂಗಂದ್ರೆ ನಿಂದು ಡೈರಿ ಯಾವ ಥರ ಮಾಡಿ ಅದು ಫ್ರೆಂಡ್ಸ್ಗೆ ತೋರ್ಸೋಣ ಯಾವ ಥರ ಮಾಡಿ ಅಂತ ಹೇಳಿ. ಫ್ರೆಂಡ್ಸ್ನು ಹಿಂಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇವತ್ತು ನಾನು ರೆಸಿಪಿ ಆಗಲಿ ಏನಿಲ್ಲ ಮಾಡೀನಿ ಅಡುಗೆ, ಬಟ್ ಶೇರ್ ಮಾಡಿಲ್ಲ. ಇವತ್ತು ನಾನು ಅಡುಗೆ ಏನು ಮಾಡೀನಿ, ಅದು ಸ್ವಲ್ಪ ಬ್ರೇಕ್ಫಾಸ್ಟಿದ್ದು ಅಷ್ಟೇ ನಾನು ತೊಗೊಂಡಿದ್ದೆ. ಲಂಚ್ ಮಾಡೋದು ತೊಗೊಂಡಿಲ್ಲ. ನನಗೆ ಯಾಕೋ ಇವತ್ತು ಬೇಸರ ಆಗಿಬಿಟ್ಟಿತ್ತು. ಹಾಗಾಗಿ ಇದು ಕೀಚನ್ ಐತಲ್ಲ, ಸೇಮ್ ಅದೇ ಥರ ಡೈರಿ ಒಳಗೆ ಮಾಡಿದ್ಲು. ಹೌದಿಲ್ಲ? ಡ್ರಾಯಿಂಗ್ ಮಾಡ್ಯಾಳ. ಡ್ರಾಯಿಂಗ್ ಅಂದ್ರೆ ತುಂಬ ಇಷ್ಟ ಆಕಿಗೆ, ಭಾಳ ಅಂದರೆ ಭಾಳ ಇಷ್ಟ. ತಗೋ ಅಲ್ಲಿಡು. ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ ಮಾಡಬೇಕು, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ವಿಡಿಯೋಗೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ಇದ್ರಾಗ ಡ್ರಾಯಿಂಗ್ ಮಾಡ್ಯಾಳ ನೋಡ್ರಿ. ಬತ್ತಾ ಕೈಸೆ ಬಂದಿತ್ತು. ಪ್ಯಾರೆಟ್, ಕೇಕ್, ಭಾಳ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಆಕೀಗ. अच्छा बनेले एक एक अच्छे, एक एक कलर अच्छा नहीं करी नहीं. ये क्या करी? मोबाइल रखो बना इसके आओ. भैया बनाया तू बने? ಭಯ್ಯ ಇಬ್ರು ಮಾಡ್ಯಾರ ನೋಡ್ರಿ. ನೋಮನ್ ಮಾಡ್ಯಾರ. ಇದು ಅಣ್ಣದು. ಇದು ನಮ್ದು. ಇದು ನಾ ಮಾಡಿ. ನೀ ಮಾಡಿ ಚಲೋ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಹೀಗಿದೆ. ಮತ್ತು ಮಗಳ ಡೈರಿ ಯಾವ ಥರ ಮಾಡ್ಯಾಳ ನೋಡೋಣ. ಅದು ಹೆಂಗೆ ಮಾಡ್ಯಾಳ ನಾನು ನೋಡಿಲ್ಲ. ಫುಲ್ ಆಗಿಂದ ಅರ್ಧ ಆಗಿಂದ ನೋಡಿದ್ದೆ, ನಿನ್ನೆ ನೋಡಿದ್ದೆ, ಮತ್ತು ಕಂಪ್ಲೀಟ್ ಮಾಡಿಂದ ನೋಡಿಲ್ಲ. ನೈಟ್ ಕಂಪ್ಲೀಟ್ ಮಾಡಿ ಮಕ್ಕೊಂಡ್ರಕಿ. ಹೌದಲ್ಲ ಸರ್? ಅದೇ ಈಗ ಯಾವ ಥರ ಮಾಡ್ಯಾಳ ನೋಡೋಣ. ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ವಾವ್, ಸೂಪರ್. ಈ ಥರ ಮಾಡ್ತಾಳೆ ಮಗಳ ಡೈರಿ ಒಳಗಾಗಲಿ, ಡ್ರಾಯಿಂಗ್, ಏನಾರ ಒಂದು ಸಾದಾ ನೋಟ್ಬುಕ್ ಸಿಕ್ಕರೆ ಮುಗಿತಕ್ಕೀಗ ಮಾಡೋದು. ನನ್ನ ಫ್ರೆಂಡ್ ಜೊತೆ ನಾನು ಟೆಸ್ಟ್ ಆಡೋದು ನೋಡ್ರಿ. ಟೆಸ್ಟ್ ಆಡಿನಿ ಇವತ್ತು. ಇಲ್ಲ, ನಿನ್ನೆ. ಹಂಗಂದ್ರೆ ಬರ್ರಿ ಫ್ರೆಂಡ್ಸ್, ಜಾರು ಮೇಡಮ್ ಯಾವ ಥರ ಮಾಡ್ಯಾರ ನೋಡೋಣ. ಈಗ ನೋಡ್ರಿ ಫ್ರೆಂಡ್ಸ್, ಮಕ್ಕಳು ರೆಡಿ ಆದ್ರು ಸ್ಕೂಲ್ಗೆ ಹೋಗಕ್ಕೆ. ನೋಮನ್ ರೆಡಿ ಆಗತ್ತಾನ, ಜಾರು ಮೇಡಮ್ ರೆಡಿ ಆದ್ಲು. ಹಾಯ್ ಫ್ರೆಂಡ್ಸ್ ಅನ್ನಕತ್ತಾಳ ಜಾರು. ಈಗ ನಾನು ಬ್ರೇಕ್ಫಾಸ್ಟಿಗೆ ಹೆಸರು ಕಾಳು ಪಲ್ಯ ಮಾಡಕತ್ತೀನಿ. ನಾನೇನು ಜಾಸ್ತಿ ಏನು ಮಸಾಲೆ ಹಾಕಲ್ಲ, ನಿಮ್ಗೆ ಗೊತ್ತೇ ಇದೆ. ಬೇಸಿಕ್ ಮಸಾಲೆನ ಹಾಕ್ತೀನಿ ನಾನು. ಅರಿಶಿನ, ಇದು ಧನಿಯಾ ಮಸಾಲ ಆಗಲಿ, ಇದು ಖಾರ ಪುಡಿ ಮತ್ತು ಉಪ್ಪು, ಈ ಥರ ಸಾದಾ ಮಸಾಲ ಹಾಕಿನ ನಾನು ಮಾಡ್ತೀನಿ. ಈಗ ಟೊಮ್ಯಾಟೊ ಮತ್ತು ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಕರಿಬೇವು ಹಾಕಿನಿ, ಇಷ್ಟೇ. ಇದು ಬೇಯಿಸ್ಕೊಂಡಿದ್ದೆ. ಈಗ 4 ವಿಸಲ್ ತೊಗೊಂಡಿದ್ದೆ. ಇದು ನೋಡಿರಿ ಫ್ರೆಂಡ್ಸ್, ಈ ಥರ ಕುದ್ದೈತೆ. ಹೆಸರು ಕಾಳು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೆ ಇದಕ್ಕೆ. ಈಗ ನೋಡಿರಿ ಫ್ರೆಂಡ್ಸ್, ಇದು ಈ ಥರ ರೆಡಿಯಾಗಿದೆ. ಮಕ್ಕಳಿಗೆ ಚಪಾತಿ ಮತ್ತು ಇದು ಹೆಸರು ಕಾಳು ಪಲ್ಯ ಇವತ್ತು. ಈ ಥರ ಮ್ಯಾಶ್ ಮಾಡಿದರೆ ಸ್ವಲ್ಪ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ಕೊಟ್ಟರೆ ಕಾಳು ಮಕ್ಕಳಿಗೆ ಒಂಥರ ಹೊಟ್ಟೆ ಹಿಡ್ದಂಗೆ ಆಗುತ್ತಂತೆ. ಅದಕ್ಕೆ ನಾನು ಜೀರಿಗೆ ಹಾಕೀನಿ ಇದ್ರೊಳಗೆ, ನೋಡಿರ್ಬೋದು ನೀವು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಚಪಾತಿ ಮಾಡಕತ್ತೀನಿ, ಸ್ಕ್ವೇರ್ ಚಪಾತಿ. ಮಕ್ಕಳಿಗೆ ಸ್ಕ್ವೇರ್ ಚಪಾತಿ ಅಂದರೆ ತುಂಬ ಇಷ್ಟ.
ಬ್ರೇಕ್ಫಾಸ್ಟಿಗೆ ಇದು ಟಿಫಿನ್ಗೆ ಇದೇ ತೊಗೊಂಡು ಹೋಗ್ತಾರೆ ಅವರು. ಫ್ಲವರ್ ಚಪಾತಿ ನಾನು ಮನೆಯಲ್ಲಿ ಇದ್ದಾಗ ಅಷ್ಟೇ ಮಾಡ್ತೀನಿ. ಫ್ಲವರ್ ಚಪಾತಿ ಜಾಸ್ತಿ ಇಲ್ಲ, ಸ್ಕ್ವೇರ್ ಜಾಸ್ತಿ ತೊಗೊಂಡು ಹೋಗ್ತಾರೆ. ಇಲ್ಲಾಂದರೆ ತ್ರಿಕೋನ ಚಪಾತಿ ಮಾಡ್ತೀನಿ. ಈಗ ಆದರೆ ನಾನು ನಮ್ಮ ಡೈರಿ ತರಿಸ್ತೀನಿ. ಯಾವ ಥರ ಮಾಡಿ ತೋರಿಸ್ಬಾ ನೋಡೋಣ. ಜಾರು ಕಾರ್ಡ್ ಪೂರ ಹುವಾ ನೋಡ್ರಿ ಫ್ರೆಂಡ್ಸ್, ನಿನ್ನೆ ಕಾರ್ಡ್ ಮಾಡಕತ್ತಿದ್ಲಲ್ಲ, ಈಗ ಕಾರ್ಡ್ ಇಲ್ರಿ ಡೈರಿ ಆಯ್ತದೆ. ಅದು ನೀನು ಡೈರಿ ಮಾಡಿ ಇದು ಕಾರ್ಡ್ ಮಾಡಿಲ್ಲೇನ? ಇಲ್ಲ, ಡೈರಿ ಬರೋಕೆ ಅದು ಡೈರಿ ಮಾಡ್ಯಾಳ ಅಂತ ನೋಡ್ರಿ ಫ್ರೆಂಡ್ಸ್. ನಾನು ಕ್ರಾಫ್ಟ್ ಮಾಡಕತ್ತಿಲ್ಲ, ನಿನ್ನೆ ಕಾರ್ಡ್ ಅಂತ ತಿಳ್ಕೊಂಡಿದ್ದೆ. ಹಾರ್ಟ್ ಶೇಪ್ ಈ ಥರ ಮಾಡ್ಯಾಳ, ಎಷ್ಟು ಮಸ್ತ್ ಮಾಡ್ಯಾಳ ನೋಡ್ರಿ. ಮೈ ಮಾಮ್ ಐ ಲವ್ ಯು ಅಂತ ನೋಡ್ರಿ. ಜಾರು ಇದು ಗ್ಲಿಟರ್ ಶೀಟ್ ಆಯ್ತಲ್ಲ, ಅದು ಕಟ್ ಮಾಡಿ ಹಚ್ಚೇನ್ರಿ. ಅದು ಕಟ್ ಮಾಡಿ ಹಚ್ಚೇನೆ ಇದಕ್ಕೆ, ಇಲ್ಲ ಗಮ್ ಹಚ್ಚೇನು ಕೆಳಗೆ. ಹಾಗೂ ಅದು ಮೈ ಡೈರಿ ಜಾರಾ ಎಷ್ಟು ಮಸ್ತ್ ಕೀಚೇನ್ ಇತ್ತಲ್ಲ, ಸೇಮ್ ಸೇಮ್ ಇತ್ತಲ್ಲ, ತಗೊಂಬ. ಕೀಚೇನ್ ಇತ್ತು, ಅದೇ ಥರ ಸೇಮ್ ಪೇಂಟ್ ಮಾಡಿ ಡ್ರಾಯಿಂಗ್ ಮಾಡ್ಯಾಳ ನೋಡ್ರಿ ಫ್ರೆಂಡ್ಸ್. ಇದು ಲೇಕ ನೋಡ್ರಿ ಫ್ರೆಂಡ್ಸ್, ಸೇಮ್ ಅದೇ ಥರ ಮಾಡ್ಯಾಳ ನೋಡ್ರಿ. ಪೇಂಟಿಂಗ್ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಆಕೀಗ. ಈ ಥರ ಡೈರಿ ಮಾಡ್ಯಾಳಂತೆ, ಏನಾರ ಬರೆಯೋಕ್ಕೆ ಬರುತ್ತಾ? ನಾನು ನೋಡಿಲ್ಲ, ಕಾರ್ಡ್ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೆ. बताए कैसा करी? अच्छा बनिದೆ. ಇಲ್ಲ, ಅದು ಆಯ್ತಲ್ಲ, 2 ಪೇಪರ್ ಆಯ್ತ, ಅದು ಫೋಲ್ಡ್ ಮಾಡಿ ಹಿಂಗ್ ಡೈರಿ ಶೇಪ್ನಾಗ 2 ಪೇಪರ್ ಆಗಿತ್ತ. ಅದು ಇತ್ತು 2 ಪೇಪರ್, ಅದು ಫೋಲ್ಡ್ ಮಾಡಿ ಗಮ್ ಹಚ್ಚಿ ಎಂತ ಡೈರಿ ಮಾಡಿ ಇದು ಮಾಡ್ಯಾರ. ಇದು ಆರೆಂಜ್, ಇದು ಕ್ರೀಮ್ ಕಲರ್ದು ಆಯ್ತು. ಇದ್ರಾಗ ವೈಟ್ ಕಲರ್ ಆಗ್ಬೇಕಿತ್ತು, ನೀನು ಚಲೋ ಆಗ್ತಿತ್ತು. ಅದು ವೈಟ್ ಪೇಪರ್ ಇಲ್ಲ, ಇದ್ದಿಲ್ಲೇನ ಅದು? ಇದ್ದಿಲ್ಲ. ಇದು ಆಯ್ತಲ್ರಿ ಕ್ರೀಮ್ ಕಲರ್, ಅದು ಆರೆಂಜ್ ಪೇಪರ್ನಾಗ ಗಮ್ನಾಗ ಹಚ್ಚೇನು. ಚಲೋ ಇದು ಬಿಡು, ಕಾರ್ಡ್ ಮಸ್ತ್ ಮಾಡಿ. ಅಂತೂ ಇಂತೂ ಕಾರ್ಡ್ ರೆಡಿ ಆಯ್ತು, ಹೌದಿಲ್ಲ? ಡೈರಿ ಕಾರ್ಡ್. ನಾನು ಕಾರ್ಡ್ ಅಂತ ಮಾಡಿ ನೀನು ಡೈರಿ ಮಾಡಿಬಿಟ್ಟೇನ? ಭಾಳ ಮಸ್ತ್ ಮಾಡಿಬಿಡಮ್ಮೆ. ಅದು ನಾ ಆಯ್ತಲ್ಲ ಫ್ರೆಂಡ್ಸ್ಗೆ ಕಾರ್ಡ್ ಮಾಡ್ದೀನಿ. ತಗೋ ಇಡು ಅಲ್ಲಿ. ಯಾರು ಕೊಡ್ತೀಯ? ಸಪ್ರೇಟ್ ಏನೋ ಬರೀಬೇಕಂತ ಮಾಡೀನಿ. ಅದಕ್ಕೆ ಮಾಡೇನ ಅದು? ಕಿಟ್ಟಿ ಯಾಕ ಮಮ್ಮಿ ನಾನಿ ಕೊಟ್ಟಿದ್ರಲ್ಲ ಮೊನ್ನೆ. आजा हो रहे, बाद में बात करेंगे. ಸ್ಟಾಪ್ ಕರ್ತು ಫ್ರೆಂಡ್ಸ್. ಜಾರು ಮೇಡಮ್ ಡೈರಿ ಮಾಡಿದ್ದು ಎಷ್ಟು ಚಲೋ ಮಾಡಿದ್ಲು, ನನಗೂ ಇಷ್ಟ ಆಯಿತು. ಫ್ರೆಂಡ್ಗೆ ಮತ್ತು ಏನಾರ ಒಂದು ಬರ್ದು ಕೊಡೋಕೆ ಡೈರಿ ಟೈಪ್ ಮಾಡ್ಕೊಂಡಾಳಕಿ. ನಾನು ಕಾರ್ಡ್ ಅಂತ ತಿಳ್ಕೊಂಡಿದ್ದೆ, ಕಾರ್ಡ್ ಟೈಪ್ ಆಗೈತೆ ಅಂದ್ರೆ ಆಕಿ 2 ಕವರ್ ಹಾಕಿ ಆ ಥರ ಮಾಡ್ಯಾಳ, ಫೋಲ್ಡ್ ಮಾಡೋದಿಲ್ಲ ಫ್ರೆಂಡ್ಸ್. ಅದು ನೀವು ಮಾಡ್ರಿ, ನಾ ಹೆಣ್ಣು ಮಾಡಿನಲ್ರಿ, ಅದು ನೀವು ಮಾಡ್ರಿ. ನೀನು ಮಾಡ್ದಂಗೆ ಚಲೋ ಆಗೈತಿಲ್ಲ, ಕಮೆಂಟ್ ಮಾಡಿ ಹೇಳಿ. ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂಥೇಳಿ ಅನ್ಕೊತೀನಿ. ಮಗಳದು ಡೈರಿ ಮಾಡಿದ್ದು ತೋರಿಸೀನಿ, ಆ ಥರ ಮಾಡಿದ್ಲು ಅಂಥೇಳಿ. ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅರ್ಶನಾ ಫ್ಯಾಮಿಲಿ ವ್ಲಾಗ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ. ಸಬ್ಸ್ಕ್ರೈಬ್ ಟು ಅರ್ಶನಾ ಫ್ಯಾಮಿಲಿ ವ್ಲಾಗ್. Ashna family log. Bye bye friends. Bye. Take care. Take care.